ಶ್ರೀ ಸೋಮೇಶ್ವರ ಜ್ಯೋತಿಷ್ಯ ಮಂದಿರ ವತಿಯಿಂದ ಮಹಾಶಿಬಿರ 6 ತಜ್ಞರು ಭಾಗಿ. ಶ್ರೀ ಸೋಮೇಶ್ವರ ಜ್ಯೋತಿಷ್ಯ ಮಂದಿರದ ವತಿಯಿಂದ ಮೈಸೂರಿನಲ್ಲಿ ಬೃಹತ್ ಜ್ಯೋತಿಷ್ಯ ಆಗಮ ವಾಸ್ತು ಕಾರ್ಯಾಗಾರ ಆಯೋಜನೆ. ಆಗಸ್ಟ್ 9ರಂದು ಭಾನುವಾರ ರೋಟರಿ ಸಭಾಂಗಣದಲ್ಲಿ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದ ಕಾರ್ಯಾಗಾರದಲ್ಲಿ 6 ಮಂದಿ ಖ್ಯಾತ ತಜ್ಞರು ಭಾಗವಹಿಸಿದರು. ವಿದ್ವಾನ್ ಮೂಗೂರು ಮಧು ದೀಕ್ಷಿತ್ ಗುರೂಜಿ, ವೈದ್ಯಕೀಯ ವಾಸ್ತುಶಾಸ್ತ್ರಜ್ಞ ವಿದ್ವಾನ್ ಎಸ್ ಸಾಗರ ಶಾಸ್ತ್ರಿ, ಆಗಮ ಮತ್ತು ವಿಕಾರದ ವರ್ಗಕೂಟ, ಶ್ರೀ ಶಂಕರ್ ಶೈವ ಮುಹೂರ್ತ ನಿರ್ಣಯ, ವಿದ್ವಾನ್ ಕೆಎಸ್ ಕುಮಾರಸ್ವಾಮಿ, ಶಿಲ್ಪಶಾಸ್ತ್ರ ಮತ್ತು ಪ್ರಾಣ ಪ್ರತಿಷ್ಠೆ, ವಿದ್ವಾನ್ ಎಸ್ ನಾಗರಾಜ್ ದೀಕ್ಷಿತ್, ಯಂತ್ರ ಮಂತ್ರ ತಂತ್ರ, ಮಹದೇವಸ್ವಾಮಿ ಎಸ್ಬಿ, ಲವ್ ಮ್ಯಾರೇಜ್ ಕುರಿತು ವಿಶೇಷ ಮಾರ್ಗದರ್ಶನ, ಸನಾತನ ಧರ್ಮದ ಶಾಸ್ತ್ರಗಳ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ ಈ ಕಾರ್ಯಾಗಾರವನ್ನು ಆಯೋಜಿಸಲಾಗಿದೆ. ವರದಿ ಕಾಂತರಾಜು ಕೆ, ಪ್ರಜಾಪವರ್ ಟಿವಿ, ಮೈಸೂರು. ಮಾಯಕಾರ ಪ್ರಭುವೇ ನಮಃ. ಇವತ್ತು ಬಹಳ ಸುಂದರವಾದ ವಿಶೇಷವಾದಂತಹ ದಿನ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಮ್ಮ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿ 15 ವರ್ಷಗಳಿಂದ ನಮ್ಮ ಸಂಸ್ಥೆಯಲ್ಲಿರುವಂತಹ ಸಾಗರ್ ಅವರು, ವಿದ್ವಾನ್ ಸಾಗರ್ ಅವರು ಇವತ್ತು ಸೋಮೇಶ್ವರ ಜ್ಯೋತಿಷ್ಯ ಮಂದಿರದ ವತಿಯಿಂದ ಪ್ರಥಮ ಬಾರಿಗೆ ಮೈಸೂರಿನಲ್ಲಿ ವಾಸ್ತು ಆಗಮ ಶಾಸ್ತ್ರವನ್ನ ಒಳಗೊಂಡಂತ ಕಾರ್ಯಾಗಾರವನ್ನ ಏರ್ಪಡಿಸಿರುವಂತದ್ದು. ಅದರಲ್ಲಿ ನಾನು ಉದ್ಘಾಟನೆ ಮಾಡಿರುವಂತದ್ದು ಬಹಳ ಸಂತೋಷವಾಗಿದೆ. ಜೊತೆಗೆ 6 ವಿಶೇಷ ಉಪನ್ಯಾಸಗಳಲ್ಲಿ ವೈದ್ಯಕೀಯ ವಾಸ್ತು ಅನ್ನುವಂತ ವಿಷಯ ಉಪನ್ಯಾಸವನ್ನ ನೀಡಿರುವಂತದ್ದು ಕೂಡ ಬಹಳ ಖುಷಿಯಾಗಿದೆ. 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇವತ್ತು ಕಾರ್ಯಾಗಾರದಲ್ಲಿ ಪಾಲ್ಗೊಂಡಿರುವಂತದ್ದು. ಜೊತೆಗೆ ನಮ್ಮ ಗುರುಗಳಾಗಿರುವಂತಹ ವಿದ್ವಾನ್ ಮಲ್ಲಣ್ಣ ಅವರು, ಪ್ರೊಫೆಸರ್ ಮಲ್ಲಣ್ಣ ಅವರು ಇವತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಇಡೀ ದಿನ ಇದ್ದು ನಮ್ಮ ಜೊತೆಗೆ ಕಾರ್ಯಕ್ರಮವನ್ನ ನೆರವೇರಿಸಿಕೊಟ್ಟಿರುವಂತದ್ದು ಬಹಳ ಸಂತೋಷವಾಗಿದೆ. ನಮ್ಮ ಸಾಗರ್ ಅವರು ಇನ್ನು ಹೆಚ್ಚಿನ ಕಾರ್ಯಾಗಾರಗಳನ್ನ ಮಾಡುವಂತ ಶಕ್ತಿಯನ್ನ ಆ ಮಲೆಮಹದೇಶ್ವರರು ನೀಡ್ಲಿ ಅಂತ ಹೇಳಿ ನಾನು ಕೂಡ ಪ್ರಾರ್ಥನೆಯನ್ನ ಮಾಡ್ತೇನೆ. ಅಧ್ಯಯನ ಮಾಡಿ ನಾನು ಯಾವಾಗ್ಲೂ ಏನ್ ಹೇಳೋದಂದ್ರೆ, ಹೊಸ ಪೀಳಿಗೆಗಳಿಗೆ ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯ, ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಎಲ್ಲ ಕಡೆ ಕೂಡ ಕೋರ್ಸ್ಗಳಿದೆ. ದಯವಿಟ್ಟು ಅಧ್ಯಯನಶೀಲರಾಗಿ ಏನೇನೋ ಹೇಳಿ ಜನರನ್ನ ದಾರಿ ತಪ್ಪಿಸುವಂತಹ ಕೆಲಸವನ್ನ ಮಾಡೋದ್ರ ಬದಲು ಅದನ್ನ ಶಾಸ್ತ್ರ ಸಮ್ಮತವಾಗಿ ಅಧ್ಯಯನ ಮಾಡೋದ್ರಿಂದ ನಿಮಗೂ ಕೂಡ ಶಾಸ್ತ್ರದ ಮಹತ್ವ ತಿಳಿಯುತ್ತೆ. ಜೊತೆಗೆ ನಿಮ್ಮಲ್ಲಿ ಬರುವಂತವ್ರಿಗೂ ಕೂಡ ಅನುಕೂಲ ಆಗುತ್ತೆ. ಜೊತೆಗೆ ಇದನ್ನ ವೃತ್ತಿಯಾಗಿ ಕೂಡ ನೀವು ತಗೋಬಹುದು. ಇಲ್ಲ ಆತರ ನೋಡಿ, ಭಯ ಹುಟ್ಸೋಂತವ್ರಿಗೆ ಏನು ಇಲ್ಲ, ಎಲ್ಲಾ ವೃತ್ತಿಯಲ್ಲೂ ಈ ತರದೊಂದು ಇದ್ದೇ ಇರುತ್ತೆ. ಆದ್ರೆ ನಾವು ಇದನ್ನ ಎಜುಕೇಶನ್ಗೆ ತಗೊಂಡ್ ಬರ್ತಾ ಇದೀವಿ, ಅಂದ್ರೆ ವಿದ್ಯಾಭ್ಯಾಸಕ್ಕೆ ತಗೊಂಡ್ ಬರ್ತಾ ಇದೀವಿ. ಸರ್ಟಿಫಿಕೇಟ್ ಕೋರ್ಸು, ಡಿಪ್ಲೊಮಾ ಕೋರ್ಸಸ್, BA MA ಕೋರ್ಸ್ಗಳೆಲ್ಲ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಈ ರೀತಿಯ ಕಾರ್ಯಾಗಾರಗಳು ನಡೆಯುವಂತದ್ದು ಮತ್ತು ಅಕಾಡೆಮಿಕ್ ಆಗಿ ಎಲ್ಲಾ ಕಡೆ ಯೂನಿವರ್ಸಿಟಿಗಳಲ್ಲಿ ಈ ರೀತಿಯ ಕೋರ್ಸ್ಗಳು ಶುರುವಾಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ತಾನೇ ಇದೆಲ್ಲ ಕಡಿಮೆ ಆಗುತ್ತೆ. ಇಂದಿನ ಕಾರ್ಯಾಗಾರದಲ್ಲಿ ಸುಮಾರು 6 ವಿಷಯಗಳನ್ನ 6 ಜನ ವಿದ್ವಾಂಸರು ಪ್ರತಿಯೊಂದು ಮಾಡಿದರೆ ಸುಮಾರು 100 ಜನ ವಿದ್ಯಾರ್ಥಿಗಳಿಗೆ ಮನಮುಟ್ಟುವಂತೆ ತಾವು ಕೊಟ್ಟಂತ ಪ್ರವಚನವನ್ನ ಸಾಂಗೋಪಾಂಗವಾಗಿ ಹೇಳಿದ್ದಾರೆ. ಅದರಂತೆ ಎಲ್ಲರೂ ಸಹ ಆಯ ಆಗಲಿ ಅಥವಾ ಮಂತ್ರ ತಂತ್ರವಾಗಲಿ ಅಥವಾ ವಾಸ್ತು ವಿಷಯವಾಗಲಿ ಅಥವಾ ದೇವರ ಪ್ರತಿಷ್ಠೆ ವಿಧಾನವಾಗಲಿ ಸುಮಾರು ಗಂಟೆಗಟ್ಟಲೆ ಪ್ರವಚನ ಮಾಡಿದಂತಹ ವಿದ್ವಾಂಸರು ಸುಮಾರು 100 ಜನಕ್ಕೆ ಮನಮುಟ್ಟುವಂತೆ ಶಾಸ್ತ್ರಬದ್ಧವಾಗಿ ಅಸ್ಪರ್ಶಿಯಾಗಿ ಎಲ್ಲವನ್ನೂ ಸಹ ಕೇವಲ 1 ಗಂಟೆ ಒಳಗೆ ತಳಸ್ಪರ್ಶ ಜ್ಞಾನವನ್ನು ಮಕ್ಕಳಿಗೆ ನೀಡಿದ್ದಾರೆ. ನಿಜವಾಗ್ಲೂ ಅವರೆಲ್ಲ ಮುಂದೆ ಕೇಳಿದಂತವರು ಹೇಳಿದಂತವರು ಈ ಸಮಾಜಕ್ಕೆ ಒಂದು ಸನಾತನ ಧರ್ಮದ ಉದ್ಧಾರಕ್ಕೋಸ್ಕರವಾಗಿ ಪಣತೊಟ್ಟು ನಿಂತಿದ್ದಾರೆ ಎಂಬುದಾಗಿ ಬಹಳ ಸಂತೋಷವಾಗ್ತಾ ಇದೆ. ಇದನ್ನು ಸಾಮಾನ್ಯ ಜನರಿಗೂ ಸಹ ಈ ವಿಷಯ ತಲುಪಿ ಅವರು ತಮ್ಮ ಜೀವನದಲ್ಲಿ ಈ ವಿಷಯಗಳನ್ನ ಅನುಸರಿಸಿಕೊಂಡು ದೇಶದ ಸಂಸ್ಕೃತಿಯನ್ನ ಅಥವಾ ಸನಾತನ ಧರ್ಮದ ತಳಗಟ್ಟಿನ ಮೇಲೆ ಅಭಿವೃದ್ಧಿ ಹೊಂದಲಿ ಎಂಬುದಾಗಿ ಈಶ್ವರನ ಪ್ರಾರ್ಥನೆ ಮಾಡ್ಕೊಳ್ತೇನೆ. ನಮಸ್ಕಾರ. ಶ್ರೀ ಸೋಮೇಶ್ವರ ಜ್ಯೋತಿಷ್ಯ ಮಂದಿರ ಇಗ್ಗಲೂರು ವತಿಯಿಂದ ಮೈಸೂರಿನಲ್ಲಿ ಈ ದಿನ 6 ವಿಶೇಷ ವಿಷಯಗಳ ಬಗ್ಗೆ ಉಪನ್ಯಾಸವನ್ನ ನೀಡಿದ್ದೀವಿ. ವಿಶೇಷವಾಗಿ 6 ಉಪನ್ಯಾಸವೂ ಕೂಡ ಯಶಸ್ವಿಯನ್ನ ಕಂಡಿದ್ದು ಈ ಒಂದು ಸಮಾರೋಪ ಸಮಾರಂಭದಲ್ಲಿ ಆಗ್ಬೋದು ಮತ್ತು ಕಾರ್ಯಾಗಾರಕ್ಕೆ ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಜ್ಯೋತಿಷ್ಯ ಅನ್ನುವಂಥದ್ದು ಅಜ್ಞಾನದಿಂದ ಜ್ಞಾನದೆಡೆಗೆ ನಡೆದುಕೊಂಡು ಹೋಗುವಂತ ಶಾಸ್ತ್ರ. ವಾಸ್ತು ಅನ್ನುವಂಥದ್ದು ನಮ್ಮ ಎಲ್ಲ ಸನಾತನ ಧರ್ಮಗಳಲ್ಲಿ ಇರುವಂತಹ ಶಾಸ್ತ್ರ. ಆ ಶಾಸ್ತ್ರವನ್ನ ಇನ್ನು ಹೆಚ್ಚಾಗಿ ಶಾಸ್ತ್ರಬದ್ಧವಾಗಿ ಕಲೀಲಿ ಎನ್ನುವ ಉದ್ದೇಶದಿಂದ ಎಲ್ಲ ವಿದ್ಯಾರ್ಥಿಗಳು ಇವತ್ತು ಜ್ಞಾನ ಯಜ್ಞದಲ್ಲಿ ಪಾಲ್ಗೊಂಡಿದ್ರು ಅಂತ ಹೇಳಿದ್ರೆ ತಪ್ಪಾಗಲುದಿಲ್ಲ. ಆದ್ರಿಂದ ಈ ಜ್ಞಾನ ಯಜ್ಞ ಇಲ್ಲಿಗೆ ನಿಲ್ಲೋದಿಲ್ಲ, ತುಂಬಾ ಕಾರ್ಯಾಗಾರವನ್ನ ಮುಂದೆ ಹಮ್ಮಿಕೊಳ್ಳುವ. ಈ ಕಾರ್ಯಾಗಾರಕ್ಕೆ ತುಂಬಾ ರಾಜ್ಯಗಳಿಂದಲೂ ಕೂಡ ಬಂದಿದ್ರು ಮತ್ತು ಎಲ್ಲ ಜಿಲ್ಲೆಗಳಿಂದಲೂ ಕೂಡ, ಮಂಡ್ಯ ಆಗಿರ್ಬೋದು, ಬೆಳಗಾವಿ ಆಗಿರ್ಬೋದು ಮತ್ತು ಮಹಾರಾಷ್ಟ್ರ ಆಗಿರ್ಬೋದು,
ಇನ್ನಿತರವಾದಂತಹ ಎಲ್ಲ ರಾಜ್ಯಗಳಿಂದ ಮತ್ತು ಜಿಲ್ಲೆಗಳಿಂದಲೂ ಕೂಡ ಈ ಒಂದು ವಿದ್ಯಾರ್ಥಿಗಳು, ಅಂದ್ರೆ ವಿದ್ಯಾರ್ಥಿಗಳಾದ್ರೂ ತಪ್ಪಾಗತ್ತೆ, ಶಾಸ್ತ್ರ ಪ್ರೇಮಿಗಳು ಬಂದಿದ್ರು. ಆ ಶಾಸ್ತ್ರ ಪ್ರೇಮಿಗಳೆಲ್ಲರೂ ಕೂಡ ಈ ಜ್ಞಾನ ಯಜ್ಞದಲ್ಲಿ ಜ್ಞಾನವನ್ನು ಪಡ್ಕೊಂಡಿದ್ದಾರೆ. ವಾಸ್ತುಶಾಸ್ತ್ರದ ಕ್ಲಾಸ್ ಶುರು ಆಗ್ತಾ ಇದೆ ಮಾಯಕಾರ ಗುರುಕುಲದ ವತಿಯಿಂದ. ಇದರಲ್ಲಿ ಪಾಲ್ಗೊಳ್ಳುವಂತವರು ಕೂಡ ಸೇರ್ಕೊಳ್ಬಹುದು.